ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 829 ಪಾಯಿಂಟ್ಸ್ ಡೌನ್ ಆಗಿ 76,034 ಕ್ಲೋಸ್ ಆಗಿದೆ. ನಿಫ್ಟಿ 227 ಪಾಯಿಂಟ್ಸ್ ಡೌನ್ ಆಗಿ 23,639 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 634 ಪಾಯಿಂಟ್ಸ್ ಡೌನ್ ಆಗಿ 55,100 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಮತ್ತೆ ಫಾಲ್ ಆಗಿದೆ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಡೇಟಾಸ್ ಎಲ್ಲ ಇದಾವೆ. ಅದರಿಂದ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಮೊನ್ನೆ ನೋಡಿದ್ರೆ ಅಂದ್ರೆ ಮಂಗಳವಾರ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಬಂದಿದ್ವು. ಈಗ US, ಇಸ್ರೇಲ್, ಇರಾನ್ ರಿಲೇಟೆಡ್ ಆಗಿ ಇವಾಗ ಏನ್ ಯುದ್ಧ ನಡೀತಾ ಇದೆ ಇದು ಅತಿ ಶೀಘ್ರದಲ್ಲೇನೆ ಕೊನೆ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಆದ್ರೆ ಓವರ್ ನೈಟ್ ಅಲ್ಲಿ ನಿಯರ್ಲಿ 20-25% ವರ್ಗು ಫಾಲ್ ಆದ್ವು. ಅದರಿಂದ ಮಾರ್ಕೆಟ್ಸ್ ಆದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಆದ್ರೆ ನಿನ್ನೆ ನೋಡಿದ್ರೆ ಮತ್ತೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದ್ದಾವೆ. ಯಾಕಂದ್ರೆ ಈಗ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದನ್ನ US ಈಗ ಯಾವುದೇ ತರ ಪ್ರೊಟೆಕ್ಟ್ ಮಾಡಕ್ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸ್ ಬಂದಿದಾವೆ. ಅದ್ರ ಜೊತೆಗೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಅಂತೂ ತುಂಬಾ ಇನ್ಕ್ರೀಸ್ ಆಗ್ತಾನೆ ಇದಾವೆ. ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗಿರೋ ಕಾರಣದಿಂದ ನಿನ್ನೆ ಆದ್ರೆ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ಫಾಲ್ ಆಗಿದ್ವು. ಮತ್ತೆ ಇವತ್ತು ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಮತ್ತೆ ಜಾಸ್ತಿ ಆಗಿದೆ. ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ಗೆಲ್ಲ $98 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇತ್ತು. ಅದರಿಂದ ನಮ್ಮ ಮಾರ್ಕೆಟ್ಸ್ ಆದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲ ಓಪನಿಂಗ್ ಟೈಮ್ ಅಲ್ಲಿ ಎಬವ್ 1% ನೆಗೆಟಿವ್ ಆಗಿ ಓಪನ್ ಆದ್ವು. ಆದ್ರೆ ಇಷ್ಟು ದಿನ ಫಾಲ್ ಆದಂಗೆ ಅಡಿಷನಲ್ ಆಗಿ ಇವತ್ತು ನಮ್ಮ ಮಾರ್ಕೆಟ್ಸ್ ಏನೂ ಫಾಲ್ ಆಗಲಿಲ್ಲ. ಅದ್ರ ಬದಲು ಕಂಪ್ಲೀಟ್ ಆಗಿ ಮಾರ್ಕೆಟ್ಸ್ ರಿಕವರ್ ಆಗಿದಾವೆ. ಯಾಕಂದ್ರೆ US, ಇಸ್ರೇಲ್, ಇರಾನ್ ಯುದ್ಧ ಶುರು ಆದ್ಮೇಲೆ ಫಸ್ಟ್ ಟೈಮ್ ಇವತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಇಂಡಿಯಾಗೆ ಕ್ರೂಡ್ ಆಯಿಲ್ ಬಂದಿದೆ. ಮುಂಬೈ ಪೋರ್ಟ್ ಅಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ರಿಕವರ್ ಆಗಿರೋದು. ಅದಾದ್ಮೇಲೆ ಕರೆಕ್ಟ್ ಆಗಿ 11 ಗಂಟೆ ಆ ಟೈಮಲ್ಲಿ ಮತ್ತೆ ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಯರ್ಲಿ 100 ಪಾಯಿಂಟ್ಸ್ ವರ್ಗು ಫಾಲ್ ಆಗಿದೆ. ಯಾಕಂದ್ರೆ ಈ ತರ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೇಟಾ ಅಪ್ಡೇಟ್ ಆಗಿದೆ ಅಂತ ಅಂದ್ಬಿಟ್ಟು ಇರಾನ್ ಕಡೆಯಿಂದ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಂಡಿಯಾಗೆ ಯಾವುದೇ ತರ ಸ್ಪೆಷಲ್ ಪರ್ಮಿಷನ್ ಏನು ಕೊಟ್ಟಿಲ್ಲ, ಇದು ಜಸ್ಟ್ ಫೇಕ್ ನ್ಯೂಸ್ ಅಂತ. ಅದರಿಂದ ಅವಾಗ ಮಾರ್ಕೆಟ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಮತ್ತೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಕವರ್ ಆಗಿದೆ. ಯಾಕಂದ್ರೆ ಫಾರಿನ್ ಮಿನಿಸ್ಟರ್ ಆದ ಜೈಶಂಕರ್ ಅವ್ರ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಈಗ ಇರಾನ್ ಜೊತೆ ನಾವು ತುಂಬಾ ಮಾತುಕತೆ ನಡೆಸಿದೀವಿ, ಅದರಿಂದನೇ ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಆಯಿಲ್ ಎಲ್ಲ ಶಿಪ್ ಆಗಿರೋದು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಮಾರ್ಕೆಟ್ಸ್ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಮತ್ತೆ ಫ್ರೆಂಡ್ಸ್, ಇವತ್ತು ಮುಂಬೈ ಪೋರ್ಟ್ಗೆ ಬರೀ ಆಯಿಲ್ ಟ್ಯಾಂಕರ್ಸ್ ಮಾತ್ರ ಎಲ್ಲ ಬಂದಿರೋದು. ಈಗ ಒಮನ್ ಇಂದ LNG ಕಾರ್ಗೋಸ್ ಕೂಡ ಬಂದಿದಾವೆ. ಇದಂತೂ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ಮಧ್ಯಾಹ್ನದವರೆಗೂ ನಮ್ಮ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಕವರ್ ಆದ್ವು. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ಎಷ್ಟು ರಿಕವರ್ ಆದ್ವೋ ಅಷ್ಟನ್ನು ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದ್ದಾವೆ. ಯಾಕಂದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಏನೋ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದಾವೆ. ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಕೂಡ ತುಂಬಾ ಇನ್ಕ್ರೀಸ್ ಆಗ್ತಾನೆ ಇದೆ. ಸುಮಾರು $100 ಪರ್ ಬ್ಯಾರಲ್ ಅಲ್ಲಿ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಾ ಇದೆ. ಅದರಿಂದ ಇದು ನಮ್ಮ ಕಂಟ್ರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ಮಾರ್ಕೆಟ್ಸ್ ಆದ್ರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದ್ರ ಜೊತೆಗೆ ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಆಲ್ ಟೈಮ್ ಲೋಸ್ ನ ಟಚ್ ಮಾಡಿದೆ. ಅದಾದ್ಮೇಲೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಮತ್ತೆ ಇರಾನ್ ಲೀಡರ್ಸ್ ಕಡೆಯಿಂದ ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಎಲ್ಲ ಬಂದಿದಾವೆ. ಈಗ ಕಮಿಂಗ್ ಟೈಮ್ ಅಲ್ಲಿ ಯುದ್ಧ ಏನಾದ್ರೂ ನಿಲ್ಬೇಕು ಅಂದ್ರೆ ಯಾವ್ಯಾವ ಡಿಮ್ಯಾಂಡ್ಸ್ ನ US ತೀರಿಸಬೇಕು ಅಂತ ಕೂಡ ಇರಾನ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇವಾಗ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮುಖಾಂತರ ಯಾವುದೇ ಕಾರಣಕ್ಕೂ ಆಯಿಲ್ ಸಪ್ಲೈ ಸ್ಟಾಪ್ ಆಗಬಾರ್ದು, ಅದರಿಂದ ಓವರ್ ಆಲ್ ವರ್ಲ್ಡ್ ಎಕಾನಮಿ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಡೊನಾಲ್ಡ್ ಟ್ರಂಪ್ ಅವರೇ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇರಾನ್ಗೆ ಬೆಂಡ್ ಆಗಿ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ಮಲ್ಟಿಪಲ್ ಟೈಮ್ಸ್ ಇರಾನ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಈ ಸೀಸ್ ಫೈರ್ಗೋಸ್ಕರ ಅಂತ ಸ್ಟೇಟ್ಮೆಂಟ್ಸ್ ಕೂಡ ಮಾಡಿದ್ದಾರೆ. ಆದ್ರೆ ಇರಾನ್ ಮಾತ್ರ ಈ ಸೀಸ್ ಫೈರ್ಗೆಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಂತ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಬರ್ತಾ ಇದಾವೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇನ್ನ ಅವಶ್ಯಕತೆ ಇದ್ರೆ ಇರಾನ್ ಮೇಲೆ ಇನ್ನ ತುಂಬಾ ಅಟ್ಯಾಕ್ ಮಾಡೋದಕ್ಕೂ ನಾವು ರೆಡಿ ಇದೀವಿ ಅಂತ ಕೂಡ ಇವತ್ತೊಂದ್ಸಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇರಾನ್ ಕಡೆಯಿಂದ ನೋಡಿದ್ರೆ ಇನ್ನ ತುಂಬಾ ಅಪ್ಡೇಟ್ಸ್ ಇದಾವೆ. ಈಗ ಯುದ್ಧ ಏನಾದ್ರೂ ನಿಲ್ಬೇಕು ಅಂದ್ರೆ ನಮ್ದು 3 ಡಿಮ್ಯಾಂಡ್ಸ್ ಇದಾವೆ ಅಂತ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಆ 3 ಡಿಮ್ಯಾಂಡ್ಸ್ ಏನಿದಾವೆ ಅಂತ ನೋಡಿದ್ರೆ, ಈಗ ಯುದ್ಧ ಏನೋ ನೆಡ್ದೋಗಿದೆ, ಇದರಿಂದ ನಮ್ಮ ಕಂಟ್ರಿಯಲ್ಲಿ ತುಂಬಾನೇ ಡಿಸ್ಟ್ರಾಯ್ ಆಗಿದೆ. ಅದರಿಂದ ಕಂಪ್ಲೀಟ್ ಆಗಿ US ಅವರು ಕಾಂಪನ್ಸೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎರಡನೇ ಡಿಮ್ಯಾಂಡ್ ಬಂದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ರಿಲೇಟೆಡ್ ಆಗಿ ಹೇಳಿದ್ದಾರೆ. ಮತ್ತೆ ಮೂರನೇ ಡಿಮ್ಯಾಂಡ್ ಬಂದು ಫ್ಯೂಚರ್ ಅಲ್ಲಿ ಯಾವುದೇ ಕಾರಣಕ್ಕೂ US ಆಗಲಿ ಇಸ್ರೇಲ್ ಆಗಲಿ ಮತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡದಿರೋ ತರ ಇಂಟರ್ನ್ಯಾಷನಲ್ ಗ್ಯಾರಂಟೀಸ್ ಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ US ಆಗಲಿ ಇಸ್ರೇಲ್ ಆಗಲಿ ಇವಕ್ಕೆಲ್ಲ ಒಪ್ಕೊಂಡ್ರೆ ಕಮಿಂಗ್ ಟೈಮಲ್ಲಿ ಯುದ್ಧ ನಿಲ್ಲೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ.
ನೋಡೋಣ ಕಮಿಂಗ್ ಟೈಮಲ್ಲಿ ಯು ಎಸ್ ಕಡೆಯಿಂದ ಈ ಡಿಮ್ಯಾಂಡ್ಸ್ಗೆಲ್ಲ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ಅದಾದ್ಮೇಲೆ ಇವತ್ತು ಸೆಕೆಂಡ್ ಹಾಫ್ ಅಲ್ಲಿ ನೋಡಿದ್ರೆ ನಮ್ಮ ಮಾರ್ಕೆಟ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂದ್ರೆ ಈ ಯುದ್ಧ ವಾತಾವರಣ ಏನೋ ಅದೇ ತರ ಕಂಟಿನ್ಯೂ ಆಗ್ತಾನೆ ಇದೆ. ಇವತ್ತು ಸೆಕೆಂಡ್ ಹಾಫ್ ಅಲ್ಲಿ ಇಸ್ರೇಲ್ ಅವರಾದ್ರೆ ಇರಾನ್ ಮೇಲೆ ತುಂಬಾನೇ ಏರ್ ಸ್ಟ್ರೈಕ್ ಕೂಡ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಸೆಕೆಂಡ್ ಹಾಫ್ ಅಲ್ಲಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇರಾನ್ ಅವರಾದ್ರೆ ಯು ಎಸ್ ಬೇಸಸ್ ಮೇಲೆಲ್ಲ ತುಂಬಾನೇ ಅಟ್ಯಾಕ್ ಮಾಡಿದ್ದಾರೆ. ಮತ್ತೆ ಇನ್ನ ಸ್ವಲ್ಪ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಅದರಿಂದ ಈ ಟೆನ್ಷನ್ಸ್ ಎಲ್ಲ ಇನ್ನ ಜಾಸ್ತಿ ಆಗ್ತವೆ ಅಂತ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ಸ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಈಗ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಬಗ್ಗೆ ಮಾತಾಡ್ಕೊಂಡ್ವಿ. ಅದಾದ್ಮೇಲೆ ಇವಾಗ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಬಗ್ಗೆ ಕೂಡ ಇನ್ನ ಅಡಿಷನಲ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ. ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ ಯು ಎಸ್ ಸುಪ್ರೀಂ ಕೋರ್ಟ್ ಆದ್ರೆ ಈ IEEPA ಆಕ್ಟ್ ಅಂಡರ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕಿದ್ರಲ್ವಾ, ಈ ಟ್ಯಾರಿಫ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಫೈನಲ್ ವರ್ಡಿಕ್ಟ್ ಕೊಟ್ಟರು. ಅದಾದ್ಮೇಲೆ ವಿತಿನ್ 24 hours ಅಲ್ಲೇ ಡೊನಾಲ್ಡ್ ಟ್ರಂಪ್ ಅವರಾದ್ರೆ 301 ಸೆಕ್ಷನ್ ಅಂಡರ್ ಅಲ್ಲಿ ತುಂಬಾ ಕಂಟ್ರೀಸ್ ಮೇಲೆ ಮತ್ತೆ 10% ಟ್ಯಾರಿಫ್ನ ಹಾಕಿದ್ರು. ಇವಾಗ ಅದ್ರ ರಿಲೇಟೆಡ್ ಆಗಿ ಸ್ವಲ್ಪ ಅಪ್ಡೇಟ್ಸ್ ಬಂದಿದಾವೆ. ಫ್ರೆಂಡ್ಸ್, ಈಗ ಈ 301 ಸೆಕ್ಷನ್ ಅಂಡರ್ ಅಲ್ಲಿ ತುಂಬಾ ಕಂಟ್ರೀಸ್ ಮೇಲೆ ಏನೋ ಟ್ಯಾರಿಫ್ ಹಾಕಿದ್ದಾರೆ. ಆದ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸುಮಾರು 16 ಕಂಟ್ರೀಸ್ ಮೇಲೆ ಈ ಟ್ರೇಡ್ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯಾ ಕೂಡ ಇನ್ಕ್ಲೂಡ್ ಆಗಿದೆ. ಬರೀ ಇಂಡಿಯಾ ಮಾತ್ರನೇ ಅಲ್ಲ, ಮೆಕ್ಸಿಕೋ, ಚೈನಾ, ಯುರೋಪಿಯನ್ ಯೂನಿಯನ್, ಜಪಾನ್, ತೈವಾನ್, ವಿಯೆಟ್ನಾಂ, ಸೌತ್ ಕೊರಿಯಾ, ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ಈ ತರ ಇನ್ನೂ ಹಲವಾರು ಕಂಟ್ರೀಸ್ ಮೇಲೆ ಟ್ರೇಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡಿಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ಕಂಪನೀಸ್ ಎಲ್ಲ ಅವ್ರ ಕಂಟ್ರೀಸ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ನ ಯೂಸ್ ಮಾಡಿಕೊಂಡು ಯು ಎಸ್ಗೆ ಕಮ್ಮಿ ಪ್ರೈಸ್ ಅಲ್ಲೇನೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಸ್ ನ. ಅದರಿಂದ ಯು ಎಸ್ ಅಲ್ಲಿರೋ ಕಂಪನೀಸ್ ಮೇಲೆ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಯು ಎಸ್ ಕಂಪನೀಸ್ ಇದರಿಂದ ಎಫೆಕ್ಟ್ ಆಗ್ತಾ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಟ್ರೇಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡಿಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾ ಪರವಾಗಿ ಕೂಡ ಸಪ್ರೇಟ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇಂಡಿಯಾ ಆದ್ರೆ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋದನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಯು ಎಸ್ ಇಂದ ತುಂಬಾ ಕಮ್ಮಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ತುಂಬಾ ಏನನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಟೆಕ್ಸ್ಟೈಲ್ಸ್, ಕನ್ಸ್ಟ್ರಕ್ಷನ್ ಗೂಡ್ಸ್, ಹೆಲ್ತ್ ಪ್ರಾಡಕ್ಟ್ಸ್ ಮತ್ತೆ ಆಟೋಮೊಬೈಲ್ಸ್ ರಿಲೇಟೆಡ್ ಆಗಿ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಎಲ್ಲ ಯಾವ ತರ ಅಪ್ಡೇಟ್ಸ್ ಬರ್ಬೋದು ಅಂತ. ಅದ್ರ ಜೊತೆಗೆ ವಿತಿನ್ 1 or 2 weeks ಅಲ್ಲಿ ಮತ್ತೆ ಇವಾಗ ಏನ್ ಟ್ಯಾರಿಫ್ನ ಹಾಕಿದ್ದಾರೆ ಅದನ್ನ ಮತ್ತೆ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ನೆಲ್ಲ ಎಷ್ಟು ಇನ್ಕ್ರೀಸ್ ಮಾಡ್ಬೋದು ಅಂತ. ಫ್ರೆಂಡ್ಸ್, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲಿ ಟೆನ್ಷನ್ಸ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಕೂಡ ಕ್ರೂಡ್ ಆಯಿಲ್ ಪ್ರೈಸ್ ಏನಾದರೂ ಇನ್ಕ್ರೀಸ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಇನ್ನೂ ಫಾಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಇಷ್ಟೆಲ್ಲ ಅನ್ಸರ್ಟನಿಟೀಸ್ ಇದ್ರೂ ಸಹ ಗೋಲ್ಡ್ ಪ್ರೈಸಸ್ ಯಾಕೆ ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇಲ್ಲ ಅಂತ. ಈಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗಬೇಕು. ಆದ್ರೆ ಲಾಸ್ಟ್ 10 days ಅಲ್ಲಿ ನೋಡಿದ್ರೆ ಡಾಲರ್ ವ್ಯಾಲ್ಯೂ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅದರಿಂದ ಗೋಲ್ಡ್ ಅಷ್ಟಾಗಿ ಬೆಳೀತಾ ಇಲ್ಲ. ಮತ್ತೆ ಇವತ್ತು ನೋಡಿದ್ರೆ ಹೊಸದಾಗಿ ಮತ್ತೆ ಅನಲಿಸ್ಟ್ ಗೋಲ್ಡ್ ಪ್ರೈಸಸ್ ರಿಲೇಟೆಡ್ ಆಗಿ ಟಾರ್ಗೆಟ್ಸ್ ನ ಕೊಟ್ಟಿದ್ದಾರೆ. ಈಗ ಈ 2026 ಎಂಡ್ ಆಗೋಷ್ಟೊತ್ತಿಗೆ ಗೋಲ್ಡ್ ಆದ್ರೆ ಸುಮಾರು 18,000ಗೆ ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ 2029ಗೆಲ್ಲ ಅದು 30,000 ಗ್ರಾಮ್ಗೆ ರೀಚ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಗೋಲ್ಡ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಇರೋವರೆಗೂ ಗೋಲ್ಡ್ ಆದ್ರೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗಂದ್ರೆ ಅವಾಗ ಏನಂದ್ರೆ ಅದೇ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಇರ್ತಾರಲ್ವಾ, ಅದರಿಂದ ಮಾರ್ಕೆಟ್ಸ್ ಫಾಲ್ ಆಗ್ತಾ ಇರುತ್ತೆ. ಗೋಲ್ಡ್ ಪ್ರೈಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ನೋಡೋಣ ಇವ್ರ ಟರ್ಮ್ ಎಂಡ್ ಆಗೋ ಅಷ್ಟೊತ್ತಿಗೆ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಮೊನ್ನೆ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಈ LPG ಶಾರ್ಟೇಜ್ ಆದರೆ ಇಂಡಿಯಾದಲ್ಲಿ ದಿನ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಕ್ಲೋಸ್ ಮಾಡಿದಿರಲ್ವಾ, ಅದರಿಂದ LPG ಸಪ್ಲೈ ಅನ್ನೋದು ಸ್ಟಾಪ್ ಆಗೋಗಿದೆ. ಅದರಿಂದ ಇದು ಇಂಡಿಯಾ ಮೇಲೆ ತುಂಬಾನೇ ಎಫೆಕ್ಟ್ ಬೀಳುತ್ತೆ ಅಂತ. ಈಗ ಲಾಸ್ಟ್ 2 days ಅಲ್ಲೇ ಈ ಗ್ಯಾಸ್ ಸ್ಟಾಕ್ಸ್ ನೋಡ್ತಾ ಇದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ ಅಂತ. ಮತ್ತೆ ಈ LPG ಡಿಸ್ಟ್ರಪ್ಷನ್ ಇಂದ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಇಂಡಸ್ಟ್ರೀಸ್ ಈ ತುಂಬಾನೇ ಶಾರ್ಟೇಜಸ್ನ ಫೇಸ್ ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್, ಈಗ ನೀವು ತುಂಬಾ ಹತ್ರ ನೋಡಿರ್ಬೋದು, ಈಗಾಗಲೇ ಬೆಂಗಳೂರಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ PGಸ್ನ ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ.
ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಇಂಡಿಯಾನ. ಒಂದ್ ಕಡೆ ಈ LNG ಶಾರ್ಟೇಜ್ ಇರೋ ಕಾರಣದಿಂದ ಈ ಎಲೆಕ್ಟ್ರಾನಿಕ್ ಕುಕ್ಕರ್ಸ್ ಆಗಲಿ, ಇಂಡಕ್ಷನ್ ಸ್ಟವ್ಸ್ ಅಥವಾ ಎಲೆಕ್ಟ್ರಾನಿಕ್ ಕುಕಿಂಗ್ ಅಪ್ಲಯನ್ಸಸ್ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ. ಯಾಕಂದ್ರೆ ಈ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲೆಲ್ಲ ಸೇಲ್ಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದಾವೆ ಅನ್ನೋ ಕಾರಣದಿಂದ ಈ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಬಟರ್ಫ್ಲೈ ಗಾಂಧಿ, TTK ಪ್ರೆಸ್ಟೇಜ್, ಸ್ಟವ್ ಕ್ರಾಫ್ಟ್ ಈ ಕಂಪನೀಸ್ ಎಲ್ಲ ಲಾಸ್ಟ್ 2 days ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಫ್ರೆಂಡ್ಸ್, ಈಗ ಈ ಕಂಪನೀಸ್ ಏನೋ ಇವಾಗ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ. ಒಂದ್ ವೇಳೆ ಕಮ್ಮಿಂಗ್ ಟೈಮಲ್ಲಿ LPG ಸಪ್ಲೈ ಸ್ಟೆಬಿಲೈಸ್ ಆದ್ರೆ ಕಮ್ಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡಬಹುದು. ನೋಡೋಣ ಈ ಶಾರ್ಟೇಜಸ್ ಎಲ್ಲ ಇನ್ನ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ. ಮತ್ತೆ ಈ LPG ಇಂಪ್ಯಾಕ್ಟ್ ಇಂದ ರೆಸ್ಟೋರೆಂಟ್ಸ್ ಆದ್ರೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದಾವೆ ಅಂತ ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅಲ್ಲೂ ಕೂಡ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಓಮ್ನಿಟೆಕ್ ಇಂಜಿನಿಯರಿಂಗ್ ಈ ಕಂಪನಿ ಆದ್ರೆ ಎಬೋ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ಇವತ್ತು ಒಂದು ಇಂಟರ್ನ್ಯಾಷನಲ್ ಆರ್ಡರ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಟೋಟಲ್ ಆರ್ಡರ್ ವರ್ತ್ ಬಂದು 920 crores ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ವಾಟೆಕ್ ವೊಬಾಗ್ ಇವತ್ತಾದ್ರೆ ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ಚೆನ್ನೈಯಿಂದ ಒಂದು ವಾಟರ್ ಟ್ರೀಟ್ಮೆಂಟ್ ರಿಲೇಟೆಡ್ ಆಗಿ 1000 crores ಆರ್ಡರ್ ಬಂದಿದೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಗೂ ಕೂಡ ಒಂದು 411 crores ಆರ್ಡರ್ ಬಂದಿದೆ ಬಿಹಾರಿಂದ, ಅದರಿಂದನೇ ಇವತ್ತು ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಪವರ್ ಸ್ಟಾಕ್ಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. NTPC ಎನರ್ಜಿ, JSW ಎನರ್ಜಿ, ಅದಾನಿ ಪವರ್, CESC, BHEL ಈ ತರ ಹೇಳ್ತಾ ಹೋದ್ರೆ ತುಂಬಾನೇ ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಸಮ್ಮರ್ ಅಲ್ಲಿ ಪವರ್ ಡಿಮ್ಯಾಂಡ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಈಗ ಕರೆಕ್ಟಾಗಿ 1 ತಿಂಗಳಿಂದ ಅನ್ಕೊಂತೀನಿ ಅವತ್ತೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ನೆಕ್ಸ್ಟ್ 3 months ಅಲ್ಲಿ ಈ ಪವರ್ ಸ್ಟಾಕ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂತ. ನೋಡೋಣ ಇನ್ನ ಈ ಸಮ್ಮರ್ ಇನ್ನ ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ, ಈ ಸಮ್ಮರ್ ಅಲ್ಲಿ ಇನ್ನ ಈ ಕಂಪನೀಸ್ ಎಲ್ಲ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.